ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಡಿಶಸ್. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡಿದ್ದೆ ನಮ್ಮ ಮನೇಲಿ. ಬಿಕಾಸ್ ನಮ್ಮ ಅಣ್ಣ ಊರಿಂದ ಬಂದಿದ್ದ, ಅವ್ನಿಗೇನೋ ಬೇಕು ಅಂತ ಕೇಳಿದ್ದಕ್ಕೆ ಮಟನ್ ಬಿರಿಯಾನಿ ಮಾಡೆ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟು ಒಂದು ಜಾರ್ ತೊಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ವಲ್ಪ ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಸಾಮಾನ ಹಾಕಿ ಒಂದ್ಸಲ ಫ್ರೈ ಮಾಡಿದೆ. ನಂತರ ಒಂದು ದಪ್ಪದು ಈರುಳ್ಳಿ ತೊಗೊಂಡು ಅದನ್ನು ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು ಇಡೀ ಪುದೀನ, ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನಾನು 2 ದಪ್ಪದು ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡೆ. ನಂತರ ನಾನು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಮಸಾಲೆ, ಸೊ ಅದನ್ನು ಹಾಕಿ ಅದ್ರ ಕಂಪ್ಲೀಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಒಂದು 2 ನಿಮಿಷ ಬಿಟ್ಟರೆ ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ಅದು ಹಸಿ ವಾಸನೆ ಹೋಗಿದೆ ಅಂತ. ಅದಾದಮೇಲೆ ಒಂದು ಅರ್ಧ kg ಮಟನ್ ತೊಗೊಂಡಿದ್ದೆ ನಾನು. ಸೊ ಅದನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದೆ. ನಂತರ ಅದು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿದ್ದೆ. ಸೊ ಅದು ಒಂದು 2 ನಿಮಿಷ ಬೇಯಲಿ ಅಂತ. ನಂತರ ಅದು ನೋಡಿ ಯಾವ ರೀತಿ ಮಳ್ತಾ ಇದೆ ಅಂತ. ಸೊ ಅದಾದಮೇಲೆ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವತ್ತು ನಾನು 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೆ. ಸೊ ಅದಕ್ಕೆ 4 ಗ್ಲಾಸ್ ನೀರು ಹಾಕಬೇಕಲ್ವ. ಸೊ ಇವಾಗ ಫಸ್ಟ್ 2 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕು, ಬಿಕಾಸ್ ಅದು ಚೆನ್ನಾಗಿ ಬೇಯಬೇಕಲ್ವ. ಸೊ ಅದಾದಮೇಲೆ ಒಂದು 4-5 ವಿಷಲ್ಸ್ ಕೂಗ್ಸಾದ್ಮೇಲೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಅದಕ್ಕೆ 2 ಗ್ಲಾಸ್ ಅಕ್ಕಿನ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಟು ಅದಕ್ಕೆ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಎಗೈನ್ ಅದಕ್ಕೆ ನೀರು ಎಷ್ಟು ಬೇಕು. ಸೊ ಆಗಲೇ 2 ಗ್ಲಾಸ್ ನೀರು ಹಾಕಿದ್ದೆ, ಇವಾಗ ಎಗೈನ್ 2 ಗ್ಲಾಸ್ ನೀರನ್ನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕು. ಬಿಕಾಸ್ ತುಪ್ಪ ಹಾಕಿದ್ರೇ ಅದು ಟೇಸ್ಟು. ಮೊದಲೇ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೆ. ಸೊ ನೋಡಿ ಟೇಸ್ಟ್ ನೋಡಿ ನಿಮಗೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಜೊತೆಗೆ 1 ಸ್ಪೂನ್ ಬಿರಿಯಾನಿ ಪೌಡರ್ ಮನೇಲೇ ಮಾಡಿರೋದು, ನಿಮಗೇನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಸೊ ಅದನ್ನು 1 ಸ್ಪೂನ್ ಹಾಕಿ ಎಗೈನ್ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ದೆ. ಸೊ ಬಿರಿಯಾನಿ ರೆಡಿಯಾಗಿದೆ ಅಂತ ಎಗೈನ್ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಕೊಟ್ಟು ನಮ್ಮ ಅಣ್ಣಂಗೆ ಸರ್ವ್ ಮಾಡಿದ್ದೆ ಒಂದು ಪ್ಲೇಟಲ್ಲಿ. ಸೊ ಅವನಂತೂ ತುಂಬ ಇಷ್ಟಪಟ್ಟು ಖುಷಿಯಿಂದ 2 ಸಲ ಹಾಕ್ಸ್ಕೊಂಡು ಬೇರೆ ತಿಂದ. ಸೊ ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.